ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಸರ್ಗೆ ಕೃತಜ್ಞತಾಪೂರ್ವಕವಾಗಿ ವಂದಿಸ್ತಾ, ಇದೇ ಆಗಸ್ಟ್ 16ನೇ ತಾರೀಕು ಭಾನುವಾರ ಆಯೋಜಿಸಿರೋ ಒಂದು ದಿನದ ಟೆಲಿಪತಿ ಶಿಬಿರದಲ್ಲಿ ಏನು ಕಲಿತೀವಿ, ದಿನನಿತ್ಯ ಜೀವನದಲ್ಲಿ ನಮಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸೋಕೆ ನಿಮ್ಮ ಕೆಲವಾರು ಪ್ರಶ್ನೆಗಳಿಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಜಿ ಮನೋರಮಾ ಎಸೆನ್ಷಿಯಲ್ ಮೈಂಡ್ ಪವರ್ನಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಿಲ್ವಾ 2000ನಿಂದ ಗ್ರ್ಯಾಜುಯೇಷನ್ ಪಡೆದಿದ್ದೀನಿ. ಸೂಕ್ತ ಪ್ರಜ್ಞಾ ಮನಸ್ಸನ್ನು ಎಚ್ಚರಿಸ್ಕೊಳ್ಳೋ ವಿಧಾನವನ್ನು, ಸ್ವಯಂ ಸಲಹೆ ಕೊಟ್ಟುಕೊಳ್ಳೋ ವಿಧಾನವನ್ನು, ಟೆಲಿಪತಿ ಕಳಿಸೋ ವಿಧಾನವನ್ನು, ಅದರಲ್ಲಿ ಅಡಗಿರೋ ತಾಂತ್ರಿಕತೆಯನ್ನು, ವೈಜ್ಞಾನಿಕತೆಯನ್ನು ವಿಶೇಷ ತರಬೇತಿ ಮೂಲಕ, ಪ್ರಾತ್ಯಕ್ಷಿಕೆಯ ಮೂಲಕ ಬೆಂಗಳೂರಿನಲ್ಲಿ ಆಗಸ್ಟ್ 16ನೇ ತಾರೀಕು ಕಲಿಸ್ಕೊಡ್ತಾ ಇದ್ದೀನಿ. ಈ ಟೆಲಿ ಅನ್ನೋ ಪದ ನಮ್ಮಲ್ಲಿ ಬಳಕೆಯಲ್ಲಿದೆ. ಟೆಲಿಗ್ರಾಮ್, ಟೆಲಿಫೋನ್, ಟೆಲಿಸ್ಕೋಪ್ ಇತ್ಯಾದಿ ಕೇಳಿದ್ದೀವಿ. ಈ ಪದಗಳನ್ನು ಬಳಸಿದ್ದೀವಿ ಅಲ್ವಾ. ಟೆಲಿಗ್ರಾಮ್ ಅಂದರೆ ತಂತಿಯ ಮೂಲಕ ದೂರದ ಸ್ಥಳಗಳಿಗೆ ಸಂಕೇತಗಳನ್ನು ಕಳಿಸೋದು. ಟೆಲಿಫೋನ್ ಅಂದರೆ ದೂರವಾಣಿ, ದೂರದಲ್ಲಿರೋರ ಜೊತೆ ಮಾತಾಡೋದು. ಟೆಲಿಸ್ಕೋಪ್ ಅಂದರೆ ದೂರದರ್ಶಕ, ಅಂದರೆ ದೂರದಲ್ಲಿರೋ ವಸ್ತುಗಳನ್ನು ಮಸೂರಗಳ ಮೂಲಕ ಬಾಗಿದ ಕನ್ನಡಿಗಳ ಸಹಾಯದಿಂದ ವಸ್ತುಗಳ ಗಾತ್ರವನ್ನು ದೊಡ್ಡದು ಮಾಡ್ಕೊಂಡು ನೋಡೋದು. ಅಂದರೆ ಅಗತ್ಯತೆಗೆ ತಕ್ಕಂತೆ ಯಂತ್ರಗಳನ್ನು, ತಂತಿಗಳನ್ನು ಬಳಸಿ ಸಂಪರ್ಕ ಸಾಧಿಸೋದು, ಮಾತನಾಡೋದು. ಟೆಲಿಪತಿ ಅಂದರೆ ಹೆಸರೇ ಸೂಚಿಸೋ ಹಾಗೆ ದೂರದಲ್ಲಿರೋ ಇತರರ ಮನಸ್ಸನ್ನು ಸ್ಪರ್ಶಿಸೋ ಅಥವಾ ಭಾವನೆಗಳಿಗೆ ಸಂಪರ್ಕಿಸೋ, ಸ್ಪಂದಿಸೋ ಸಂವಹನ ತಂತ್ರನೇ, ಮೌನ ಸಂಭಾಷಣೆನೇ, ಸೈಲೆಂಟ್ ಮೆಂಟಲ್ ಕಮ್ಯುನಿಕೇಷನ್ ಟೆಕ್ನಾಲಜಿನೇ ಟೆಲಿಪತಿ. ಪತಿ ಅನ್ನೋ ಪದ ಗ್ರೀಕ್ ಪದ ಪ್ಯಾಥೋಸ್ ಅನ್ನೋ ಪದದಿಂದ ಪ್ರತ್ಯಯವಾಗಿದೆ. ಪತಿ ಅಂದರೆ ಸಂಕಟ ಅಥವಾ ಭಾವನೆ, ಚಿಕಿತ್ಸಾ ತತ್ವಶಾಸ್ತ್ರವನ್ನು ವ್ಯಾಖ್ಯಾನಿಸುತ್ತದೋ. ಇಲ್ಲಿ ಸಂಪರ್ಕಿಸೋದು ವ್ಯಕ್ತಿಯನ್ನಲ್ಲ, ವ್ಯಕ್ತಿಯ ಮನಸ್ಸನ್ನು, ಅವನ ಭಾವನೆಗಳನ್ನು. ಇಡೀ ಬ್ರಹ್ಮಾಂಡದಾದ್ಯಂತ ಇರಬಹುದಾದ ಯಾವುದೇ ಜೀವಿಯ ಮನಸ್ಸನ್ನು ಸ್ಪರ್ಶಿಸಿ ನಮ್ಮ ಮನಸ್ಸಿನ ಆಳದಲ್ಲಿರೋ ಭಾವನೆಗಳನ್ನು, ಚಿಂತನೆಗಳನ್ನು ಪ್ರಸರಿಸೋ ಪ್ರಕೃತಿಯ ಅತ್ಯಂತ ನೈಸರ್ಗಿಕ ಸಂವಹನ ಮಾಧ್ಯಮನೇ ದೂರಮನಸ್ಪರ್ಶ, ಟೆಲಿಪತಿ ಅನ್ನೋದು. ನಿಮ್ಮ ಅನಿಸಿಕೆಗಳನ್ನು, ಮನಸ್ಸಿನ ಮಾತನ್ನು ಮತ್ತೊಬ್ಬ ವ್ಯಕ್ತಿಗೆ ಯಾವುದೇ ಶಬ್ದ ತರಂಗಗಳನ್ನು ಹೊರಹೊಮ್ಮಿಸ್ತೇನೆ, ಯಾವುದೇ ಯಂತ್ರ ಸಾಧನಗಳನ್ನು ಬಳಸ್ತೇನೆ ಅವರ ಮನಸ್ಸಿಗೆ ಮುಟ್ಟಿಸೋ ವಿಧಾನನೇ ಟೆಲಿಪತಿ. ಇಲ್ಲಿ ಮನೋಶಕ್ತಿಯನ್ನು ಬಳಸೋ ವಿಧಾನವೇ ಹೊರತು ಬುದ್ಧಿಶಕ್ತಿಯನ್ನು ಬಳಸೋ ವಿಧಾನ ಅಲ್ಲ. ಟೆಲಿಪತಿ ಕೆಲಸ ಮಾಡ್ತು ಅನ್ನೋ ಅನುಭವವನ್ನು ನೀವೆಲ್ಲ ಒಂದಲ್ಲ ಒಂದು ದಿನ ನೀವೇ ಮಾತನಾಡಿರ್ತೀರ. ಹೇಗೆ ಅಂದರೆ, ನೀವು ಯಾರಿಗೋ ಫೋನ್ ಮಾಡಬೇಕು ಅಂದ್ಕೋತೀರಾ, ಕೈ ಬಿಡುವಿರೋಲ್ಲ, 2 ನಿಮಿಷ ಬಿಟ್ಟು ಫೋನ್ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಅದೇ ವ್ಯಕ್ತಿ ನಿಮಗೆ ಫೋನ್ ಮಾಡಿದಾಗ ನೀವೇನಂತ ಹೇಳ್ತೀರಾ, ಈಗ ತಾನೇ ನಾನು ನಿನಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ, ಅಷ್ಟರಲ್ಲೇ ನೀನು ಫೋನ್ ಮಾಡಿದ್ದೀಯಾ, ಟೆಲಿಪತಿ ನೋಡಿ ಹೆಂಗೆ ಕೆಲಸ ಮಾಡ್ತು ಅಂತ ಮಾತಾಡಿರ್ತೀವಿ. ಅಥವಾ ನೀವಿಬ್ಬರು ಸ್ನೇಹಿತರು ಯಾವಾಗಲೂ ಒಟ್ಟಿಗೆ ಒಂದೇ ತರಹದ ಡ್ರೆಸ್ಸನ್ನು, ಸೀರೆಯನ್ನು ಕೊಂಡ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳೋಣ. ಬೆಳಗ್ಗೆ ಆಫೀಸಿಗೆ ಸೀರೆ ಉಡೋಕ್ಕೆ ಬೀರು ತೆಗೆದಾಗ ಆ ಸೀರೆ ಕಣ್ಣಿಗೆ ಬೀಳುತ್ತೆ. ಆ ಕ್ಷಣ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ತೀರಾ, ಈ ತರಹ ಸೀರೆನ ನಾನು ಅವಳು ಒಟ್ಟಿಗೆ ಕೊಂಡ್ಕೊಂಡಿದ್ವಿ ಅಂತ ನೆನಪಿಸ್ಕೊಂಡು ಅದೇ ಸೀರೆನ ಉಟ್ಕೋತೀರಿ. ನಿಮ್ಮ ಫ್ರೆಂಡೂ ಕೂಡ ಅಂತಹ ಸೀರೆನೇ ಉಟ್ಕೊಂಡು ಆಫೀಸಿಗೆ ಹೋಗಿ ಫೋನ್ ಮಾಡ್ತಾರೆ. ಏನಂತ, ನಾನಿವತ್ತು ನಾವು ಟೂರ್ನಲ್ಲಿ ಕೊಂಡ್ಕೊಂಡು ಸೀರೆನೇ ಉಟ್ಟಿದ್ದೀನಿ ಅಂತ ತಿಳಿಸ್ತಾರೆ. ಆಗ ನೀವು ಅದನ್ನೇ ಹೇಳ್ತೀರಾ, ಎಂಥ ಕೋಇನ್ಸಿಡೆನ್ಸ್ ಅಲ್ವಾ ಅಂತ ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡ್ತೀರಾ. ಇಂತಹ ಘಟನೆ ಎಲ್ಲರ ಜೀವನದಲ್ಲೂ ನಡೆದೇ ಇರುತ್ತೆ. ಇದು ಸೃಷ್ಟಿಯ ವಿಸ್ಮಯ, ಪ್ರಕೃತಿಯ ವಿಸ್ಮಯ. ಮನಸ್ಸಿನ ಶಕ್ತಿ, ಮನೋಶಕ್ತಿ, ಪ್ರಕೃತಿಯ ವ್ಯವಸ್ಥೆ. ನಾವು ಯಾರನ್ನಾದರೂ ನೆನಪಿಸ್ಕೊಂಡ್ರೆ, ಚಿತ್ರಿಸ್ಕೊಂಡ್ರೆ ಅದೇ ಕ್ಷಣದಲ್ಲಿ ನೆನಪಿಸ್ಕೊಂಡವರ ಮನಸ್ಸಿನಲ್ಲಿ ನಾವು ನೆನಪಿನ ರೂಪದಲ್ಲಿ ಮೂಡ್ತೀವಿ. ಇದು ಪರಸ್ಪರ ನಡೀತಾನೇ ಇರುತ್ತೆ. ಈ ಟೆಲಿಪತಿ ಸಂದೇಶಗಳು ಭಾವನೆಯ ರೂಪದಲ್ಲೇ, ಚಿಂತನೆಯ ರೂಪದಲ್ಲೇ ಸುಪ್ತ ಮನಸ್ಸಿನ ಮೂಲಕ ಕಳಿಸಿದ್ರೂ ಕೂಡ ಅದನ್ನು ಮತ್ತೊಬ್ಬ ವ್ಯಕ್ತಿ ಗ್ರಹಿಸಬಲ್ಲವನಾಗಿರ್ತಾನೆ. ಈ ಶಿಬಿರದಲ್ಲಿ ಆ ದಿನ ಸುಪ್ತ ಮನಸ್ಸನ್ನು ಜಾಗೃತ ಮಾಡಿಸ್ಕೊಳ್ಳುವಂತಹ ವಿಧಾನವನ್ನು ಕಲಿತೀವಿ. ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸ್ಕೊಳ್ಳೋಕೆ ನಮಗೆ ನಾವೇ ಸ್ವಯಂ ಸಲಹೆಗಳನ್ನು, ಆಟೋ ಸಜೆಷನ್ಸ್ನ ಕೊಟ್ಕೊಳ್ಳೋ ವಿಧಾನವನ್ನು ಕಲಿತೀವಿ. ಚಿತ್ರೀಕರಿಸ್ಕೊಳ್ಳೋ ಅಂದರೆ ಪಿಕ್ಚರೈಸೇಷನ್ ಟೆಕ್ನಿಕ್ ಕಲಿತೀವಿ. ನಮ್ಮ ಮನೆಯಲ್ಲಿರೋ ನಮ್ಮ ಮಕ್ಕಳ, ಕುಟುಂಬದ ಸದಸ್ಯರಿಂದ ನಮಗಾಗ್ತಾ ಇರೋ ತೊಂದರೆಯನ್ನು ಟೆಲಿಪತಿ ಸಂದೇಶದ ಮೂಲಕ ಸರಿಪಡಿಸ್ಕೊಳ್ಳೋ ವಿಧಾನವನ್ನು ಕಲಿತೀವಿ. ಸುಪ್ತ ಮನಸ್ಸು ಮತ್ತು ಆತ್ಮ ಒಂದೇ ನಾಣ್ಯದ 2 ಮುಖಗಳು ಹಾಗೂ ಸುಪ್ತ ಮನಸ್ಸು ವಿಡಿಯೋ ರೆಕಾರ್ಡರ್, ಶಾಶ್ವತ ನೆನಪಿನ ಭಂಡಾರ. ಈ ಆಧ್ಯಾತ್ಮಿಕತೆಯನ್ನು ಅರ್ಥ ಮಾಡ್ಕೋತೀರಾ. ಈ ಸ್ವಯಂ ಸಲಹೆ ವಿಧಾನವನ್ನು
ಟೆಲಿಪತಿ ವಿದ್ಯೆಯನ್ನು ದಿನನಿತ್ಯದ ಜೀವನದಲ್ಲಿ ಪ್ರತಿ ಕ್ಷಣ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಬಳಸಬಹುದಾಗಿದ್ದು, ಇದೇ ಜೀವನವನ್ನು ಉಪಯುಕ್ತವಾಗಿ ಅರ್ಥಗರ್ಭಿತವಾಗಿ ಯಶಸ್ವಿಯಾಗಿ ಸಾಗಿಸಬಹುದು. ನಮ್ಮಲ್ಲಿರೋ ಭಯವನ್ನು ಹೋಗಲಾಡಿಸ್ಕೊಳ್ಬಹುದು, ನಮ್ಮ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಬಹುದು, ನಮ್ಮ ಮುರಿದಿರೋ ಸಂಬಂಧಗಳನ್ನು ಮತ್ತೆ ಬೆಳೆಸ್ಕೊಳ್ಬಹುದು, ನಮ್ಮ ಮಕ್ಕಳಲ್ಲಿರೋ ನ್ಯೂನತೆಗಳನ್ನು ತಿದ್ದಬಹುದು, ಸ್ಥಿತಿಗತಿಗಳನ್ನು ಅರ್ಥ ಮಾಡಿಸಬಹುದು, ಕೆಟ್ಟ ಚಾಳಿಗಳನ್ನು ಬಿಡಿಸ್ಬೋದು, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ಬಹುದು, ನಮ್ಮ ಗುರಿ ಸಾಧಿಸ್ಬೋದು ಸುಪ್ತ ಮನಸ್ಸಿನ ಮೂಲಕ ಹಾಗೂ ಚಿಂತನೆಗಳ ಮೂಲಕ. ಈ ಸುಪ್ತ ಮನಸ್ಸು ಅನ್ನೋದು ನಮಗೆ ಕಾಣೋಲ್ಲ, ನಮ್ಮ ಚಿಂತನೆಯೂ ಯಾರಿಗೂ ಕಾಣಲ್ಲ. ನಾವು ನಮಗೆ ಕೊಟ್ಟುಕೊಳ್ಳೋ ಸ್ವಯಂ ಸಲಹೆ ನಮಗೆ ಮಾತ್ರ ಗೊತ್ತಿರುತ್ತೆ. ನಾವು ಕಳಿಸೋ ಟೆಲಿಪತಿ ಕಳಿಸಿದವ್ರಿಗೆ ಬಿಟ್ಟು ಬೇರೆ ಯಾರ ಗಮನಕ್ಕೂ ಬರಲ್ಲ. ನಮ್ಮ ಉದ್ದೇಶ ಪೂರ್ತಿಯಾಗುತ್ತೆ. ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋಕೆ, ನಮ್ಮ ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಪರಿವರ್ತನೆ ತರೋಕೆ, ಆನಂದದ ಜೀವನವನ್ನು ಸಾಗಿಸೋಕ್ಕೆ, ಆಧ್ಯಾತ್ಮಿಕವಾಗಿ ಬೆಳೆಯೋಕ್ಕೆ ಇದೂ ಒಂದು ಅತೀಂದ್ರಿಯ ವಿದ್ಯೆನೇ, ಇದೊಂದು ಅತೀಂದ್ರಿಯ ಶಕ್ತಿನೇ ಹೌದು. ಈ ಟೆಲಿಪತಿ ಅಥವಾ ದೂರಮಾನ ಸ್ಪರ್ಶ ಅನ್ನೋ ವಿದ್ಯೆಯನ್ನು ಕಲಿಯೋದ್ರಿಂದ, ಬಳಸೋದ್ರಿಂದ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹಲವಾರು ಲಾಭಗಳನ್ನು ಪಡೆಯಬಹುದು. ಭೌತಿಕವಾಗಿ ವೈದ್ಯಕೀಯವಾಗಿ ಪರಿಹಾರ ಸಿಗದೇ ಇರುವಂತಹ ಶಾರೀರಿಕ ಹಾಗೂ ಮಾನಸಿಕ ಅನಾರೋಗ್ಯವನ್ನು ಸುಪ್ತ ಪ್ರಜ್ಞಾ ಮನಸ್ಸಿನ ಮೂಲಕ, ಸ್ವಯಂ ಸಲಹೆಯ ಮೂಲಕ, ಆಟೋ ಸಜೆಷನ್ ಮೂಲಕ ಸುಧಾರಿಸ್ಕೊಳ್ಬೋದು, ವಾಸಿ ಮಾಡಿಕೊಳ್ಬಹುದು. ನನ್ನದೇ ಹಲವಾರು ಸ್ವಾನುಭವಗಳಲ್ಲಿ ಕೆಲವನ್ನು ನಿಮಗೆ ತಿಳಿಸೋದಾದರೆ, ಧ್ಯಾನದ ಮೂಲಕ, ಸ್ವಯಂ ಸಲಹೆ ಮೂಲಕ, ಸುಪ್ತ ಮನಸ್ಸಿನ ಮೂಲಕ, ಸಂಕಲ್ಪಗಳ ಮೂಲಕ ನಾನು ಪಡ್ಕೊಂಡಂಥ ಲಾಭಗಳೇನು ಅಂದರೆ, ನನಗಾಗಬೇಕಾಗಿದ್ದ 4ನೇ ಡಿಗ್ರಿಗೆ ಜಾರಿದ್ದ ಗರ್ಭಕೋಶದ ಆಪರೇಷನ್ ನಿವಾರಣೆಯಾಗಿ ಗರ್ಭಕೋಶ ತನ್ನ ಸ್ವಸ್ಥಾನಕ್ಕೆ ಆರೋಗ್ಯಕರವಾಗಿ ಇವತ್ತಿಗೂ ಇದೆ. ನನಗೀಗ 73 ವರ್ಷ ತುಂಬ್ತಾ ಇದೆ. ಕಳೆದಿದ್ದ ಬಂಗಾರದ ಒಡವೆಗಳಿದ್ದ ವ್ಯಾನಿಟಿ ಬ್ಯಾಗ್ ಯಥಾವತ್ತ ವಾಪಸ್ ಪಡೆಯೋಕ್ಕೆ ಸಾಧ್ಯವಾಯಿತು. ಗಂಟಲಲ್ಲಿ ಕುರು ಒಡೆದು ಕಿರುನಾಲ್ಗೆ ಸೋಂಕಾಗಿ ಆಪರೇಷನ್ ಮಾಡಬೇಕಾಗಿ ಬಂದಾಗ ಕಿರುನಾಲ್ಗೆಯನ್ನು ಕೂಡ ಸ್ವಲ್ಪ ತೆಗಿಬೇಕಾಗಿ ಬಂದು, ಆಪರೇಷನ್ ನಂತರ ನನಗೆ ಧ್ವನಿನೇ ಇಲ್ಲದೆ ಇರೋ ಹಾಗಾಗೋಯ್ತು. 3 ತಿಂಗಳ ಕಾಲ ಸತತವಾಗಿ ಪ್ರತಿದಿನ ಧ್ಯಾನದಿಂದ, ಸುಪ್ತ ಮನಸ್ಸಿನ ಮೂಲಕ, ಸ್ವಯಂ ಸಲಹೆ ಮತ್ತು ಚಿತ್ರೀಕರಣದ ತಂತ್ರದಿಂದ ನನ್ನ ಧ್ವನಿಯನ್ನು ವಾಪಸ್ಸು ಪಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಮಾತನಾಡೋ ಅಷ್ಟು ಬಂತು. ತದನಂತರ 2500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು, ಆಧ್ಯಾತ್ಮಿಕ ಉಪನ್ಯಾಸಗಳನ್ನು, ಮಕ್ಕಳಿಗೆ ಶೈಕ್ಷಣಿಕ ಸಪೋರ್ಟ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ಕೊಟ್ಟಿದ್ದೀನಿ. ಯೂಟ್ಯೂಬ್ನಲ್ಲಿ ಇದುವರೆಗೆ ನನ್ನ 245 ಆಧ್ಯಾತ್ಮಿಕ ಉಪನ್ಯಾಸಗಳಿವೆ, ಎಪಿಸೋಡ್ಗಳಿವೆ. ಇನ್ನೂ ಎಲ್ಲೆಲ್ಲಿ ಈ ಟೆಲಿಪತಿ ತಂತ್ರಗಳನ್ನು ಬಳಸ್ಬೋದು ಅಂದರೆ, ಗಂಡ ಹೆಂಡರಲ್ಲಿ, ಮನೆ ಮಂದಿಗಳಲ್ಲಿ ಹಾಗೂ ಸ್ನೇಹಿತರಲ್ಲಿ ಮೂಡಿರೋ ಅಪಾರ್ಥಗಳನ್ನು ಸರಿಪಡಿಸ್ಕೋಬೋದು, ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಇರೋ ನ್ಯೂನತೆಗಳನ್ನು ಸರಿಪಡಿಸ್ಕೋಬಹುದು, ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಇರುವಂಥ ದುಷ್ಟ ಸ್ನೇಹ, ಸಹವಾಸ, ಚಟಗಳನ್ನು ಯಾವುದೇ ಮೌಖಿಕ ಉಪದೇಶಗಳಿಲ್ಲದೇನೆ, ಶಿಕ್ಷೆಗಳಿಲ್ಲದೇನೆ ದೂರ ಮಾಡಬಹುದು, ಬಿಡಿಸಬಹುದು. ಎಲ್ಲೋ ಇಟ್ಟು ಮರ್ತಿರೋ ವಸ್ತುಗಳನ್ನು ಕಂಡುಹುಡ್ಕೋಕ್ಕೆ ಪ್ರಯತ್ನಿಸ್ಬೋದು. ಮಕ್ಕಳು ಪರೀಕ್ಷೆಗೆ ಚೆನ್ನಾಗಿ ತಯಾರಾಗೋಕ್ಕೆ, ಪರೀಕ್ಷೆಯಲ್ಲಿ ಉತ್ತಮವಾಗಿ ಉತ್ತರಿಸೋಕ್ಕೆ ಬಳಸಬಹುದು. ಹಳೆಯ ಸಾಲ ವಸೂಲಿ ಮಾಡಬಹುದು, ಸಮಸ್ಯೆಗಳಿಗೆ ಪರಿಹಾರ ಪಡಿಬಹುದು. ಇನ್ನೂ ಹಲವಾರು ಸ್ಥಿತಿಗಳಲ್ಲಿ ನಾವು ಟೆಲಿಪತಿ ತಂತ್ರವನ್ನು ಬಳಸ್ಕೊಳ್ಬಹುದು. ಒಂದ್ಸಲ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಜೀವಂತ ಅನುಭವವಾದಾಗ ನಿಮಗೆ ನಿಮ್ಮ ಮನೋಶಕ್ತಿ, ನಿಮ್ಮ ಚಿಂತನಾ ಶಕ್ತಿ ನಿಮಗೆ ಅರ್ಥ ಆಗುತ್ತೆ. ಇದಕ್ಕೊಂದು ಸುಂದರವಾದ ಜೀವಂತ ಉದಾಹರಣೆಯನ್ನು, ಘಟನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. 3ನೇ ಕ್ಲಾಸ್ ಓದ್ತಾ ಇದ್ದಂಥ ಒಂದು ಮಗು ಇದ್ದಕ್ಕಿದ್ದಂತೆ ಶಾಲೆಗೆ ಹೋಗೋದನ್ನು ನಿಲ್ಲಿಸ್ಬಿಡ್ತು. ಶಾಲೆಗೆ ಹೋಗೋ ಸಮಯಕ್ಕೆ ಹೊಟ್ಟೆ ನೋವು, ತಲೆನೋವು ಅಂತ ಅಳುತ್ತಾ ಶಾಲೆಗೆ ಹೋಗೋದನ್ನೇ ತಪ್ಪಿಸ್ಕೊಳ್ತಾ 2 ತಿಂಗಳಾಗೋಗುತ್ತೆ. ಶಾಲೆಗೆ ಹೋಗೋ ಟೈಮ್ ಬಂತು ಅಂದರೆ ಅಳುತ್ತೆ. ಶಾಲೆ ಟೈಮ್ ಮುಗೀತು ಅಂದರೆ ಜಿಂಕೆ ಮರಿ ತರಹ ಕುಣಿತಾ ಇರ್ತಿತ್ತು. ಶಾಲೆಯಲ್ಲಿ ವಿಚಾರಿಸಿದ್ರು, ಅವಳ ಸ್ನೇಹಿತರನ್ನು ವಿಚಾರಿಸಿದ್ರು. ಶಾಲೆಯಿಂದಲೂ ಅವಳ ಮೇಲೆ ಏನು ಕಂಪ್ಲೇಂಟ್ ಇಲ್ಲ, ಒಟ್ಟಿನಲ್ಲಿ ಶಾಲೆಗೆ ಹೋಗಲ್ಲ ಅಷ್ಟೇ. 2 ತಿಂಗಳ ನಂತರ ಅಕಸ್ಮಾತಾಗಿ ದೇವಸ್ಥಾನದಲ್ಲಿ ಅವಳ ಸ್ನೇಹಿತೆ ಸಿಕ್ಕಿ ಕೇಳ್ತಾಳೆ, ಯಾಕೆ ನೀನು ಮಗ್ಗಿ ಒಪ್ಪಿಸ್ಲಿಲ್ಲ ಅಂತ ಮ್ಯಾಮ್ ಬೈದರು ಅಂತ ಶಾಲೆಗೆ ಬರೋದೇ ಬಿಟ್ಬಿಟ್ಯಾ ಅಂತ ಅವ್ರ ಅಮ್ಮನ ಮುಂದೆನೇ ಕೇಳಿದಾಗ ಅದು ಗೊತ್ತಾಗುತ್ತೆ ಯಾಕೆ ಆ ಮಗು ಶಾಲೆಗೆ ಹೋಗ್ತಾ ಇಲ್ಲ ಅಂತ. ಅವ್ರ ತಾಯಿ ನನ್ನ ಹತ್ರ ಬಂದು ನಡೆದಿದ್ದನ್ನೆಲ್ಲ ಹೇಳ್ತಾರೆ. ನಾನು ಅವರಿಗೆ ಟೆಲಿಪತಿ ಕಲಿಸ್ಕೊಡ್ತೀನಿ. ಟೆಲಿಪತಿ ಬಳಸೋ ವಿಧಾನಗಳು 10 ಹಲವು ರೀತಿಯಲ್ಲಿದೆ. ಪುಟ್ಟ ಮಕ್ಕಳಿಗೆ ಬೇರೆ ತರಹ, ದೊಡ್ಡವರಿಗೆ ಬೇರೆ ತರಹ, ಪರೀಕ್ಷೆ ಬರೆಯೋ ಮಕ್ಕಳಿಗೆ ಬೇರೆ ತರಹ. ಆ ಮಗುವಿಗೆ ನಾನು ಕಲಿಸ್ಕೊಟ್ಟ ವಿಧಾನವನ್ನು ಅವರು ಬಳಸಿ ಅವ್ರ ತಾಯಿ ಅದರ ಮೂಲಕ 3ನೇ ಮಗ್ಗಿನ ಅದೇ ರಾತ್ರಿ ಕಲಿಸ್ತಾರೆ. ಒಂದೇ ರಾತ್ರಿಯಲ್ಲಿ 3ನೇ ಮಗ್ಗಿ ಕಲಿತ್ಕೊಂಡು ಬೆಳಗ್ಗೆ ತಾಯಿಗೆ ಒಪ್ಪಿಸಿ ಅವತ್ತಿಂದ ಅದೇ ಶಾಲೆಗೆ ಹೋಗೋಕ್ಕೆ ಪ್ರಾರಂಭಿಸುತ್ತೆ. ಇನ್ನು ಯಾವ್ಯಾವ ಸಿಚುವೇಷನ್ನಲ್ಲಿ ಈಗಿನ ಮಕ್ಕಳ ಉದ್ದಟತನ, ಆ ಹೈಫೈ ಜೀವನ,
ಮೊಮ್ಮಕ್ಕಳಿಗಿರುವಂಥ ಸ್ವತಂತ್ರ ಸ್ವೇಚ್ಛೆ ಅವರನ್ನು ದಾರಿ ತಪ್ಪಿಸ್ತಾ ಇದೆಯಾ ಅಂತಲೂ ಆತಂಕನೂ ಕೆಲವರಿಗಿದೆ. ಹಲವಾರು ಕುಟುಂಬಗಳಲ್ಲಿ ಈ ತೊಂದರೆ ಕಾಡ್ತಾನೂ ಇದೆ. ಪೋಷಕರು ಆಗಾಗ್ಗೆ ನನಗೆ ಫೋನ್ ಮಾಡಿ ಮಕ್ಕಳಿಂದ ಆಗ್ತಾ ಇರೋ ಕಷ್ಟಗಳನ್ನು ಹೇಳ್ಕೊತಾ ಇದ್ದಾರೆ. ಮಕ್ಕಳು ನಮ್ಮ ಮಾತನ್ನು ಕೇಳೋದೇ ಇಲ್ಲ, ಅವನಿಗೆ ಓದಿನಲ್ಲಿ ಆಸಕ್ತಿನೇ ಇಲ್ಲ, ರಾತ್ರಿ ಬಾಗಿಲು ಹಾಕ್ಕೊಂಡು ಮಲಕ್ಕೋತಾನೆ, ರಾತ್ರಿ ಇಡೀ ಅವನ ರೂಮಲ್ಲಿ ಲೈಟ್ ಉರಿತಾ ಇರುತ್ತೆ, ಬೆಳಗ್ಗೆ 11 ಗಂಟೆ ಆದರೂ ಹೇಳಲ್ಲ, ಕಾಲೇಜ್ಗೂ ಹೋಗಲ್ಲ, ಪ್ರೇಮ ಪ್ರೀತಿ ಅಂತ ಸುತ್ತಾಡ್ತಾ ಇದ್ದಾನಂತೆ. ಅವ್ರು ಯಾರ್ಯಾರೋ ಹೇಳ್ತಾರೆ, ಬುದ್ಧಿ ಹೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ, ಸಾಯ್ತೀನಿ ಅಂತಾನೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಡತನ, ಮತ್ತೊಂದು ಕಡೆ ಮನೆಯಲ್ಲಿ ಗಂಡಸರ ಸಹಕಾರ ಇಲ್ಲದೆ ಇರೋದು, ಅವ್ರ ಕೋಪ ತಾಪ ಚಟಗಳು ಕೂಡ ನಮಗೆ ತುಂಬ ಹಿಂಸೆ ಆಗಿದೆ ಅಂತ ಹೇಳ್ತಿದ್ದಾರೆ. ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ, ನಮಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಮಹಿಳೆಯರು ಸಂಕಟವನ್ನು ತೋಡ್ಕೋತಾ ಇದ್ದಾರೆ. ಎಷ್ಟೋ ಪುರುಷರು ಅವರ ಹೆಂಡತಿಯರ ಕೋಪ, ಹಠ, ಮೊಂಡುತನ ಇತ್ಯಾದಿಗಳಿಗೆ ಬೇಸತ್ತಿರೋರು ಇದ್ದಾರೆ. ಪುರುಷರು ಕೂಡ ಸದ್ಯದಲ್ಲಿ ನಡೀತಿರೋ ಟೆಲಿಪತಿ ಶಿಬಿರದಲ್ಲಿ ಭಾಗವಹಿಸಿ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಈಗಿನ ಎಷ್ಟೋ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನಮ್ಮಂಥ ಸೀನಿಯರ್ ಸಿಟಿಸನ್ಸು ಓಲ್ಡ್ ಫರ್ನಿಚರ್, ಓಲ್ಡ್ ಮಾಡೆಲ್ ಅಂತೆ ಅವ್ರಿಗೆ. ಅವ್ರಿಗಂದು ಏನನ್ಸುತ್ತಂತೆ ಅಂದರೆ, ಈ ಓಲ್ಡ್ ಫರ್ನಿಚರ್ನ ಮನೆಯಲ್ಲೇ ಇಟ್ಕೊಳ್ಳೋಕ್ಕೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇಷ್ಟ ಇಲ್ಲ. ನಮ್ಮ ಮಕ್ಕಳೇ ನಮ್ಮನ್ನು ಗೌರವಿಸೋದಿಲ್ಲ. ಅಂಥ ಮಕ್ಕಳಿಂದ, ಮೊಮ್ಮಕ್ಕಳಿಂದ ತಪ್ಪಾಗ್ತಾ ಇದ್ದಾಗ, ಅವರ ದುರ್ನಡತೆ ನಮಗೆ ಹಿಡಿಸದೇ ಇದ್ದಾಗ, ನಾವು ಟೆಲಿಪತಿ ಕಲಿತು ನಮ್ಮ ಸುಪ್ತ ಮನಸ್ಸಿನ ಮೂಲಕ ಅವರ ಸುಪ್ತ ಮನಸ್ಸಿಗೆ ಸಂದೇಶಗಳನ್ನು ರವಾನೆ ಮಾಡೋ ಮೂಲಕ ಕೆಲವಾರು ಬದಲಾವಣೆಗಳನ್ನು ಅವರಲ್ಲಿ ತರೋಕ್ಕೆ ಸಾಧ್ಯ. ಅವರ ತಪ್ಪು ಅನಿಸಿಕೆಗಳನ್ನು ಸರಿಪಡಿಸೋಕ್ಕೂ ಸಾಧ್ಯ. ಆ ಮೊಮ್ಮಕ್ಕಳುಗಳನ್ನು, ಅವರುಗಳನ್ನು ದಾರಿ ತಪ್ಪದಂತೆ ಎಚ್ಚರಿಸೋಕ್ಕೂ ಸಾಧ್ಯ, ಸರಿದಾರಿಗೆ ತರೋಕ್ಕೂ ಸಾಧ್ಯ. ಎಲ್ಲವೂ ಸಾಧ್ಯ. ಹೇಗೆ ಅಂದರೆ, ಧ್ಯಾನದಲ್ಲಿ ಮೌನವಾಗಿ ಸುಪ್ತ ಮನಸ್ಸಿನ ಮೂಲಕ ಸುಪ್ತ ಮನಸ್ಸಿಗೆ ಶಕ್ತಿಯುತ ಚಿಂತನೆಗಳನ್ನು, ಸಂಕಲ್ಪಗಳನ್ನು, ಸಂದೇಶಗಳನ್ನು ಅವರಿಗೆ, ಅವರ ಸುಪ್ತ ಮನಸ್ಸಿಗೆ ರವಾನಿಸೋ ಮೂಲಕ ನಾವು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಈಗಿನ ಮಕ್ಕಳಿಗೆ ಪೋಷಕರ ಆಸ್ತಿ ಬೇಕು, ಸಂಪತ್ತು ಬೇಕು, ಆದರೆ ಅವರನ್ನು ಇಟ್ಕೊಳ್ಳೋಕ್ಕೆ, ಅವರನ್ನು ನೋಡ್ಕೊಳ್ಳೋಕ್ಕೆ, ಅವರ ಅಂತ್ಯಕ್ರಿಯೆಗಳನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅವರನ್ನು, ವೃದ್ಧ ಪೋಷಕರನ್ನು ಅವರ ಮಕ್ಕಳೇ ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇದ್ದಾರೆ. ಇಂಥ ಸ್ಥಿತಿಲೂ ಕೂಡ ಟೆಲಿಪತಿನ ನಾವು ಉಪಯೋಗಿಸ್ಕೋಬಹುದು. ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಪ್ರಸಿದ್ಧ ಗ್ರಂಥವಾಗಿರುವಂಥ ಯೋಗಿ ಆತ್ಮಕಥೆಯಲ್ಲಿರುವಂಥ ಕೆಲವು ಘಟನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪರಮಹಂಸ ಯೋಗಾನಂದರ ಯೋಗಿ ಆತ್ಮಕಥೆ ಗ್ರಂಥದ ಘಟನೆಗಳು ಹೇಗಿದೆ ಅಂದರೆ, ಅಭಯ ಅನ್ನೋ ಲಾಹಿರಿ ಮಹಾಶಯರ ಶಿಷ್ಯೆ ಗುರುಗಳನ್ನು ನೋಡೋಕ್ಕೆ ಅಂತ ವಾರಣಾಸಿಗೆ ಹೋಗ್ತಾಳೆ. ಹೌರಾ ರೈಲು ನಿಲ್ದಾಣಕ್ಕೆ ಸೇರಿ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದಂಗೆನೇ ಅವರು ಪ್ರಯಾಣಿಸಬೇಕಿದ್ದ ರೈಲು ಹೊರಟೇ ಬಿಡುತ್ತೆ. ಆಗ ಅಭಯ ಭಕ್ತಿಯಿಂದ, ಗುರುಗಳೇ ರೈಲನ್ನು ನಿಲ್ಲಿಸಿ, ನಾನು ನಿಮ್ಮನ್ನು ಇವತ್ತೇ ನೋಡಬೇಕು ಅಂತ ಮೌನದಲ್ಲೇ ಮೊರೆ ಇಡ್ತಾಳೆ. ಅಳು ಬಂದುಬಿಡುತ್ತೆ. ಕಣ್ಣೊರೆಸ್ಕೊಂಡು ಕಣ್ಬಿಟ್ಟಾಗ ರೈಲು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿರೋದನ್ನು ನೋಡಿ ಅದೇ ರೈಲನ್ನು ಹತ್ತುತ್ತಾಳೆ. ರೈಲು ಹೊರಟು ಬಿಡುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಗುರುದರ್ಶನಕ್ಕೆ, ಗುರುಗಳನ್ನು ಭೇಟಿಯಾಗಕ್ಕೆ ಹೋದಾಗ ಗುರುಗಳು ಆ ಶಿಷ್ಯ ಅಭಯಾಳನ್ನು ಕೇಳ್ತಾರೆ, ರೈಲ್ ತಪ್ಪೋಯ್ತು ಅಂತ ಗೋಳಾಡ್ಬಿಟ್ಟಿಯಲ್ಲ, ಈಗ ಸಮಾಧಾನ ಆಯಿತಾ? ನೀನು ರೈಲ್ ನಿಲ್ಸಕ್ಕೆ ನನಗೆ ಹೇಳಿದೆಯಲ್ಲ, ನಿನ್ನ ಮೊರೆ ಕೇಳಿ ನಾನು ಹೊರಟಿದ್ದ ರೈಲನ್ನು ತಡದೆ ಅಷ್ಟೇನೆ ಅಂತಾರೆ. ಶಿಷ್ಯೆ ಅಭಯಾಳ ಮೊರೆ ವಾರಣಾಸಿಯಲ್ಲಿ ಗುರುಗಳಿಗೆ ಕೇಳಿತ್ತು. ಅಲ್ಲಿಂದಲೇ ಹೊರಟಿದ್ದ ರೈಲನ್ನು ನಿಲ್ಲಿಸಿದ್ರು. ವೈಜ್ಞಾನಿಕವಾಗಿ, ಭೌತಿಕವಾಗಿ ಇದು ಸಾಧ್ಯವಿಲ್ಲವೆಂದೇ ಪ್ರತಿಪಾದಿಸೋದು. ಆದರೆ ಆಧ್ಯಾತ್ಮಿಕ ವಿಜ್ಞಾನಾನುಸಾರವಾಗಿ, ಅತೀಂದ್ರಿಯ ವಿಜ್ಞಾನಾನುಸಾರವಾಗಿ ಇವೆಲ್ಲವೂ ಸಾಧ್ಯ. ಇವು ಯಾವುವು ಪವಾಡವಲ್ಲ, ಕಣ್ಣು ಕಟ್ಟಲ್ಲ. ಸಮಯ ಸಂದರ್ಭಕ್ಕನುಸಾರವಾಗಿ ಮನೋಶಕ್ತಿಯ ಬಳಕೆ ಅಷ್ಟೇ. ಇಲ್ಲಿ ನಮ್ಮ ಉದ್ದೇಶ ಏನು ಅನ್ನೋದು ಮುಖ್ಯ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಗುರುಗಳು ಯಾವಾಗಲೂ ಶಿಷ್ಯರ ಅಭಿವೃದ್ಧಿಯನ್ನು ಬಯಸ್ತಾರೆ. ಹಾಗೂ ಅವರ ಶಿಷ್ಯಂದರು ಗುರುಗಳ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ. ಮತ್ತು ಯಾವಾಗಲೂ ಗುರು ಶಿಷ್ಯರು ಬ್ರಹ್ಮಾಂಡದಲ್ಲಿರೋ ಶಕ್ತಿ ಚೈತನ್ಯದ ಮೂಲಕ ಟೆಲಿಪತಿಕಲಿ ಕನೆಕ್ಟ್ ಆಗೇ ಇರ್ತಾರೆ. ಟೆಲಿಪತಿಗೆ ಡಿಸ್ಟೆನ್ಸ್ ಈಸ್ ನಾಟ್ ಎ ಫ್ಯಾಕ್ಟರ್ ಅಟ್ ಆಲ್. ದ ಸ್ಪೀಡ್ ಆಫ್ ಥಾಟ್ ಈಸ್ ಫಾಸ್ಟರ್ ದೆನ್ ದಿ ಸ್ಪೀಡ್ ಆಫ್ ಸೌಂಡ್ ಆ್ಯಂಡ್ ಸ್ಪೀಡ್ ಆಫ್ ಲೈಟ್. ಕ್ಷಣ ಮಾತ್ರದಲ್ಲಿ ಚಿಂತನೆಗಳು ಪ್ರಯಾಣಿಸುತ್ತೆ. ಇದೇ ಟೆಲಿಪತಿ. ನಾವು ಅಂದುಕೊಂಡದ್ದು ನಿಜವಾಗಬೇಕಾದ್ರೆ ನಾಲ್ಗೆ ಮೇಲೆ ಮಚ್ಚೆನೇ ಇರಬೇಕು ಅಂತೇನಿಲ್ಲ. ನಾಲ್ಗೆ ಮೇಲೆ ಹಿಡಿತ ಸಾಧಿಸಿದ್ರೆ ಸಾಕು. ಅನಾವಶ್ಯಕ ಮಾತನಾಡದೇ ಇದ್ದರೆ ನಮ್ಮ ಎಷ್ಟೋ ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವಾಗದಂತೆ ನೋಡಿಕೊಂಡಾಗ, ಧ್ಯಾನ ಸಾಧನೆಯ ಮೂಲಕ ನಿಮಗೆ ಅವಶ್ಯವಿರೋ ಶಕ್ತಿ ಸಾಮರ್ಥ್ಯಗಳನ್ನು ಕ್ರಿಯಾತ್ಮಕವಾಗಿ ಮಾಡಿಕೊಂಡಾಗ, ನಿಮ್ಮ ಚಿಂತನೆಗಳು ಸುಪ್ತ ಮನಸ್ಸಿನ ಮೂಲಕ ನಿಮಗೆ ಸ್ವಯಂ ಸಲಹೆಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ಚಿಂತನೆಗಳನ್ನು ಬೇರೆ ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಕುಟುಂಬದ ಸದಸ್ಯರಿಗೆ ಕಳಿಸಿದರೆ ಟೆಲಿಪತಿಯಾಗಿ ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್ ವಂಡರ್ಫುಲಿ.
ತೋಟಗಾರಿಕೆಯಲ್ಲಿ ಮಹಾತಜ್ಞಳಾದ ಸರಳ ಸಂತ ಲೂದರ್ಬರ್ ಬ್ಯಾಂಕ್ ಅಂತನೋಳು ತಮ್ಮ ಚಿಂತನಾ ಶಕ್ತಿಯ ಮೂಲಕ ಮುಳ್ಳಿನ ಕಳ್ಳಿಯ ಗಿಡ ಮುಳ್ಳಿಲ್ಲದ್ದಾಗಿ ಮಾರ್ಪಟ್ಟ ಸಂಗತಿ ಪುಟ 421ರಿಂದ 427ರಲ್ಲಿ ಉಲ್ಲೇಖ ಇದೆ. ಹಾಗಿದ್ರೆ ಅವರು ಆ ಗಿಡಕ್ಕೆ ಕೊಟ್ಟ ಆಶ್ವಾಸನೆ ಮತ್ತು ಪ್ರೀತಿಯ ಚಿಂತನೆ ಏನಾಗಿತ್ತು? ನಿನಗೆ ಬೇಕಿರೋ ಅಷ್ಟು ನೀರನ್ನು ನಾನೇ ಕೊಟ್ಟು ಸಂರಕ್ಷಿಸ್ತೀನಿ, ನೀರನ್ನು ಸಂಗ್ರಹಿಸೋಕ್ಕೋಸ್ಕರ ನೀನು ರೂಪಿಸ್ಕೊಂಡಿರೋ ಮುಳ್ಳುಗಳು ನಿನಗೆ ಬೇಡ ಅಂತ ಪ್ರತಿನಿತ್ಯ 2 ಬಾರಿ ಗಿಡಗಳೊಂದಿಗೆ ಮಾತಾಡ್ತಾ ನೀರೆರಿತಾ ಇದ್ರಂತೆ. ನನ್ನ ಹತ್ರ ಟೆಲಿಪತಿ ಕಲ್ತಿದ್ದಂಥ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಸಾಕಿದ್ದ ನಾಯಿ ಒಬ್ಬ ಡಾಕ್ಟ್ರಿಗೆ ಕಾಣಲಿಲ್ವಂತೆ. ಅಂದರೆ ಡಾಕ್ಟ್ರೊಬ್ಬರು, ಶಿವಮೊಗ್ಗದ ಡಾಕ್ಟ್ರು ನನ್ನ ಹತ್ರ ಟೆಲಿಪತಿ ಕಲ್ತಿದ್ರು. ಅವರು ಮನೆಗೆ ಹೋಗೋ ಹೊತ್ತಿಗೆ ಅವ್ರು ಸಾಕಿದ ನಾಯಿ ಕಾಣಲಿಲ್ವಂತೆ. ಪ್ರಾಣಿಗಳಿಗೂ ಟೆಲಿಪತಿ ಕಳಿಸ್ಬಹುದು ಅನ್ನೋದನ್ನು ನನ್ನಿಂದ ಕಲ್ತಿದ್ದವರು ನಾ ಹೇಳಿದ ರೀತಿಯಲ್ಲಿ ಪ್ರಯೋಗ ಮಾಡಿ ಆ ನಾಯಿ ಮರುದಿನ ಬೆಳಗಿನ ಜಾವ ಮನೆಗೆ ಹಿಂತಿರುಗಿ ಬಂದು ವೇದನೆಯ ಕೂಗು ಕೂಗ್ತಾ ಇತ್ತಂತೆ. ಟೆಲಿಪತಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಟೆಲಿಪತಿ ಪ್ರಾಣಿಗಳಿಗೂ ಕಳಿಸಬಹುದು ಅನ್ನೋದು ಸತ್ಯ ಅಂತ ಅವರ ಸ್ವಾನುಭವವನ್ನು ಶಿವಮೊಗ್ಗದ ನಾವಿಕಾ ದಿನಪತ್ರಿಕೆಯ ಜನಮನ ಅಂಕಣದಲ್ಲಿ ಅವರ ಟೆಲಿಪತಿ ಯಶಸ್ವಿಯಾದ ಅನುಭವವನ್ನು ಹಂಚಿಕೊಂಡಿದ್ರು. ನಮ್ಮ ಮಾತನ್ನು ಕಳ್ಳಿಗಿಡ ಕೇಳುತ್ತೆ, ಸಾಕಿದ ನಾಯಿ ಕೇಳುತ್ತೆ, ಯಾವುದೋ 3ನೇ ವ್ಯಕ್ತಿ ಮೇಲೆ ನಮ್ಮ ಪ್ರಭಾವ ಬೀರಬಹುದು. ಆದರೆ ನಮ್ಮ ಮಾತನ್ನು, ನಮ್ಮ ಬುದ್ಧಿವಾದವನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳೇ ಯಾಕೆ ಕೇಳಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರ್ಬೋದು. ನಾನು ಇದೇ ಆಗಸ್ಟ್ 16ನೇ ತಾರೀಕು ಭಾನುವಾರ ಈ ಸುಲಭ ಆಧ್ಯಾತ್ಮಿಕ ತಂತ್ರಗಳನ್ನು ಹೇಗೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ದೇಹದ ಆರೋಗ್ಯಕ್ಕಾಗಿ, ಆನಂದಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲಿ, ಸಮಸ್ಯೆಗಳ ನಿವಾರಣೆಗೆ ಬಳಸ್ಬೋದು ಅಂತ ಹೇಳ್ಕೊಡ್ತಿದ್ದೀನಿ ಹೊರತು ಯಾವುದೇ ಪವಾಡಗಳ ಸಿದ್ಧಿಗಳ ಪ್ರದರ್ಶನಕ್ಕಾಗಿ ಅಲ್ಲ, ಪರೀಕ್ಷಿಸಕ್ಕೂ ಅಲ್ಲ. ಆಸಕ್ತರು ಇನ್ನೂ ನೋಂದಾಯಿಸಿದವರು ಮೊಬೈಲ್ 9686618024 ಬೇಗ ನೋಂದಾಯಿಸಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ವಿಚಾರಗಳನ್ನು ನಿಮಗೆಲ್ಲ ತಿಳಿಸೋಕೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಅವರಿಗೆ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.